ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕೃಷಿ ಇಲಾಖೆಯಲ್ಲಿನ ಕೃಷಿ ಅಧಿಕಾರಿ ಎಒ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಎಒಒ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಕೃಷಿ ಸೇವೆಗಳ ವೃಂದ ಮತ್ತು ನೇಮಕಾತಿ ಸಿಆರ್ ನಿಯಮಗಳನ್ನು ಗಾಳಿಗೆ ತೂರಿ ನಿಯಮಬಾಹಿರವಾಗಿ ಇತರೆ ಪದವೀಧರರನ್ನು ಸೇರ್ಪಡೆಗೊಳ್ಳಲಾಗುತ್ತಿದೆ ಎಂದು ಆರೋಪಿಸಿ ಚಿಂತಾಮಣಿ ಕುರುಬೂರು ಕೃಷಿ ವಿದ್ಯಾಲಯದ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು. ಕೃಷಿ ಇಲಾಖೆಯಲ್ಲಿನ ಕೃಷಿ ಅಧಿಕಾರಿ ಎಒ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಎಒಒ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಕೃಷಿ ಸೇವೆಗಳ ವೃಂದ ಮತ್ತು ನೇಮಕಾತಿ ಸಿಆರ್ ನಿಯಮಗಳನ್ನು ಗಾಳಿಗೆ ತೂರಿ ನಿಯಮಬಾಹಿರವಾಗಿ ಇತರೆ ಪದವೀಧರರನ್ನು ಸೇರ್ಪಡೆಗೊಳಿಸಲಾಗುತ್ತಿದೆ ಎಂದು ಆರೋಪಿಸಿ ಗ್ರೇಡ್ 2 ತಹಸೀಲ್ದಾರ್ ರಾಜೇಂದ್ರ ಅವರಿಗೆ ಈ ಕುರಿತು ಮನವಿ ಸಲ್ಲಿಸಿದ ವಿದ್ಯಾರ್ಥಿಗಳು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. 2024 ಹಾಗೂ 2026ರ ಕೆಪಿಎಸ್ಸಿ ಮತ್ತು 2024 ಹಾಗೂ 26ರ ಕೆಪಿಎಸ್ಸಿ ಮತ್ತು ಕೆಇಎ ಅಧಿಸೂಚನೆಗಳಲ್ಲೂ ಯಾವುದೇ ಖಾಸಗಿ ಅಥವಾ ತಾಂತ್ರಿಕ ಪದವೀಧರರಿಗೆ ಅವಕಾಶವಿರಲಿಲ್ಲ. ಆದರೆ ಇತ್ತೀಚೆಗೆ ಹೊರಡಿಸಲಾದ ಜೂನ್ 2026ರ ಹೆಚ್ಚುವರಿ ಸುತ್ತೋಲೆಗಳ ಮೂಲಕ ರೈಟಿಕ್ ಖಾಸಗಿ ವಿಶ್ವವಿದ್ಯಾಲಯದ ಕೃಷಿ ಪದವೀಧರರಿಗೆ ಹಾಗೂ ಬಿಇ ಪದವೀಧರರಿಗೆ ನಿಯಮಬಾಹಿರವಾಗಿ ಅರ್ಹತೆ ವಿಸ್ತರಿಸಲಾಗಿದೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಕೃಷಿ ಅಧಿಕಾರಿಗಳ ನೇಮಕಾತಿಗೆ ಸೇರ್ಪಡೆಗೊಳಿಸಿರುವ ರೈಟಿಕ್ ಖಾಸಗಿ ವಿಶ್ವವಿದ್ಯಾಲಯ ಹಾಗೂ ಬಿಇ ಬಯೋಟೆಕ್ನಾಲಜಿ ಪದವೀಧರರ ಅರ್ಹತೆಯನ್ನು ತಕ್ಷಣವೇ ಹಿಂಪಡೆಯಬೇಕು. ಕೇವಲ ಐಸಿಎಆರ್ ಮಾನ್ಯತೆ ಹೊಂದಿರುವ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ಕೃಷಿ ಮತ್ತು ತತ್ಸಮ ಪದವೀಧರರಿಗೆ ಮಾತ್ರ ಎಒ ಮತ್ತು ಎಎಒ ಹುದ್ದೆಗಳಲ್ಲಿ ಕೃಷಿ ಪದವಿ ಅವಧಿಯಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಸಾಧಕ ವಿದ್ಯಾರ್ಥಿಗಳಿಗೆ ನೇಮಕಾತಿಯಲ್ಲಿ ಪ್ರತ್ಯೇಕ ಕೋಟಾ ಒದಗಿಸಬೇಕು. ಕೃಷಿ ಇಲಾಖೆಯಲ್ಲಿನ ಕೃಷಿ ಅಧಿಕಾರಿ ಹುದ್ದೆಗಳ ರೈತರಿಗೆ ವೈಜ್ಞಾನಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ತಾಂತ್ರಿಕ ಮಾರ್ಗದರ್ಶನ ನೀಡುವ ಅತ್ಯಂತ ಜವಾಬ್ದಾರಿಯುತ ಹುದ್ದೆಗಳಾಗಿವೆ. ಮಣ್ಣು, ಬೆಳೆ ಮತ್ತು ಕೃಷಿಯ ಪ್ರಾಯೋಗಿಕ ಜ್ಞಾನವೇ ಇಲ್ಲದ ಇಂಜಿನಿಯರಿಂಗ್ ಪದವೀಧರರಿಗೆ ಈ ಹುದ್ದೆಗಳನ್ನು ನೀಡುವುದರಿಂದ ರೈತರಿಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ ಎಂದು ವಿದ್ಯಾರ್ಥಿನಿಯರಾದ ಚಿನ್ಮಯಿ, ಮಾಧುರ್ಯ ಮತ್ತು ಸ್ವಾತಿ ತೀವ್ರ ಬೇಸರ ವ್ಯಕ್ತಪಡಿಸಿ ಸರ್ಕಾರ ಕೂಡಲೇ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸಿ ಇಲಾಖೆಯ ನಿಯಮಬಾಹಿರ ಸುತ್ತೋಲೆಗಳನ್ನು ವಾಪಸ್ ಪಡೆಯುತ್ತಿದ್ದರೆ ಇಡೀ ರಾಜ್ಯಾದ್ಯಂತ ಕೃಷಿ ಪದವೀಧರರು ಉಗ್ರ ಅನಿರ್ದಿಷ್ಟಾವಧಿ ಹೋರಾಟ ಕೈಗೊಳ್ಳುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಸೃಷ್ಟಿ ಎಂಟರ್ಪ್ರೈಸಸ್, ವಿಭ್ರಾಂತ್ ಇಂಟೀರಿಯರ್ ಅಂಡ್ ಡಿಸೈನರ್ಸ್, ಈರುಳ್ಳಿ ಬಜಾರ್, ಚೆಳ್ಳೂರು ರಸ್ತೆ, ಚಿಂತಾಮಣಿ. ವೈಬ್ರೆಂಟ್ ಇಂಟೀರಿಯರ್ ಮ್ಯಾನುಫ್ಯಾಕ್ಚರ್ಸ್ ಆಫ್ ಯುಪಿವಿಸಿ ಡೋರ್ಸ್ ಅಂಡ್ ವಿಂಡೋಸ್. ನಮ್ಮಲ್ಲಿ ಕಲರ್ ವಿಂಡೋಸ್, 2 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 2.5 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 3 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, ಓಪನಬಲ್ ವಿಂಡೋಸ್, ಓಪನಬಲ್ ಡೋರ್, ವೆಂಟಿಲೇಟರ್ ಮಾಡಿಕೊಡಲಾಗುವುದು. ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ PVC ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು 50ಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು. UPVC ಮತ್ತು ಸಾಫಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ. ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ. ವಿವರಗಳಿಗೆ 9840388724 ಮತ್ತೊಂದು 7026688076 ಮಗದೊಂದು 9972181140ಗೆ ಸಂಪರ್ಕಿಸಬಹುದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಿನ್ಮಯಿ ಅಂತ. ಸೆಕೆಂಡ್ ಇಯರ್ BSc ಆನ್ಸ್ ಅಗ್ರಿಕಲ್ಚರ್ ಓದ್ತಾ ಇದ್ದೀನಿ. ನಾನು ಕಾಲೇಜ್ ಆಫ್ ಸೆರಿಕಲ್ಚರ್ ಚಿಂತಾಮಣಿಯಿಂದ. ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ ಎಒ ಎಕ್ಸಾಮ್ ಮತ್ತು AO ಎಕ್ಸಾಮ್ಗೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ನ ಬಿಟ್ಟು ಮತ್ತು ಪ್ರೈವೇಟ್ ಕಾಲೇಜಸ್ ಅವ್ರನ್ನ ಮತ್ತು BE BTech ಅವ್ರನ್ನ ಆ್ಯಡ್ ಮಾಡಿದ್ದಾರೆ.
ಇದು ಅಗ್ರಿಕಲ್ಚರ್ ಸ್ಟೂಡೆಂಟ್ಸಿಗೆ ತುಂಬ ಅನ್ಯಾಯ ಆಗ್ತಿದೆ. ಯಾಕಂತಂದರೆ 85% ಇರೋದು ಅಗ್ರಿಕಲ್ಚರ್ ಸ್ಟೂಡೆಂಟ್ಸಿಗೆ ಮತ್ತು 15% ಇರೋದು ಇತರ ಅಲೈಡ್ ಸೆಕ್ಟರ್ಸ್ ಅವರಿಗೆ. ಬಿ ಟೆಕ್ ಅವ್ರನ್ನ ಆ್ಯಡ್ ಮಾಡಿರೋದ್ರಿಂದ ಏನಾಗ್ತಿದೆ ಅಂತಂದರೆ ಮತ್ತು ಪ್ರೈವೇಟ್ ಕಾಲೇಜಸ್ ಅವ್ರನ್ನ ಆ್ಯಡ್ ಮಾಡಿರೋದ್ರಿಂದ ತುಂಬ ಕಮ್ಮಿ ಸೀಟ್ಸು ಅಗ್ರಿಕಲ್ಚರ್ ಅವ್ರಿಗೆ ಸಿಗ್ತಾ ಇದೆ. ಈ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋಕ್ಕೆ 20/6/2026ವರೆಗೂ ನಮಗೆ ಟೈಮ್ ಇತ್ತು. ಆದರೆ 19/6/2026ಕ್ಕೆ ಗೌರ್ಮೆಂಟ್ ಏನು ಮಾಡುತ್ತಪ್ಪ ಅಂದರೆ ಬಿ ಟೆಕ್ನಾಲಜಿ ಅವರು ಈ ಎಕ್ಸಾಮ್ನ ಬರಿಬೋದು ಅಂತ ಅನೌನ್ಸ್ಮೆಂಟ್ನ ಬಿಡ್ತಾರೆ. ಒಂದೇ ದಿನಕ್ಕೆ ಅನೌನ್ಸ್ಮೆಂಟ್ನ ಬಿಟ್ಟಿರೋರಿಗೆ ನಾವು ಈ ಅನೌನ್ಸ್ಮೆಂಟ್ನ ತೆಗ್ದಾಕ್ರಿ ಅಂತ ಹೇಳಿದ್ರೆ, ಇವಾಗ ಆಲ್ರೆಡಿ ಎಲ್ಲರೂ ಅಪ್ಲಿಕೇಶನ್ ಹಾಕಿದರೆ ನಾವು ಒಂದೇ ದಿನಕ್ಕೆ ಈ ಅನೌನ್ಸ್ಮೆಂಟ್ನ ತೆಗಿಯೋಕ್ಕಾಗಲ್ಲ ಅಂತಾರೆ. ಒಂದೇ ದಿನಕ್ಕೆ ಅನೌನ್ಸ್ಮೆಂಟ್ ಮಾಡಿರೋರಿಗೆ ಒಂದೇ ದಿನಕ್ಕೆ ಅನೌನ್ಸ್ಮೆಂಟ್ನ ಯಾಕೆ ತೆಗಿಯೋಕ್ಕಾಗಲ್ಲ ಅಂತ ಸ್ಟೂಡೆಂಟ್ ಇವಾಗ ಮುಂದಿನ ತಿಂಗಳು ಎಕ್ಸಾಮ್ ಇದೆ. ಮುಂದಿನ ತಿಂಗಳು ಎಕ್ಸಾಮ್ಗೆ ಬಿ ಮತ್ತು ಬಿ ಟೆಕ್ನಾಲಜಿ ಅವರು ಮತ್ತು ಪ್ರೈವೇಟ್ ಕಾಲೇಜಸ್ ಅವರಿಗೆ ಎಕ್ಸಾಮ್ನ ಬರೆಯೋಕ್ಕೆ ಎಲಿಜಿಬಿಲಿಟಿನ ಕೊಡಬಾರ್ದು ಅಂತ ನಮ್ಮದು ಫಸ್ಟ್ ಬೇಡಿಕೆ. ಸೆಕೆಂಡ್ ಬೇಡಿಕೆ ಏನಪ್ಪ ಅಂದರೆ ಪ್ರೈವೇಟ್ ಕಾಲೇಜಸ್ನ ಬ್ಯಾನ್ ಮಾಡಬೇಕು. ಪ್ರೈವೇಟ್ ಕಾಲೇಜಸ್ ಅವ್ರಿಗೆ ಇವಾಗ ನಾವು ಎಲ್ಲ ಗೌರ್ಮೆಂಟ್ ಕಡೆಯಿಂದನೇ ಬರೋ ಫೆಸಿಲಿಟೀಸಿಂದ ಓದ್ತೀವಿ. ಪ್ರೈವೇಟ್ ಕಾಲೇಜಸ್ ಅವ್ರಿಗೆ ಮನಿ ಮಾತಾಡುತ್ತೆ. ಅವರು ಇವಾಗ ನಮ್ಮ ಕಾಲೇಜಲ್ಲಿ ನಾವು ತುಂಬ ರಾತ್ರಿ ಎಲ್ಲ ಓದಿ 8 CGPA ಇಡೋದು ಒಂದೇ. ಪ್ರೈವೇಟ್ ಕಾಲೇಜ್ ಆಗಿರೋದು ನಮ್ಮ ಕಾಲೇಜ್ ಟಾಪ್ 1 ಆಗಿರಬೇಕು ಅಂತ ಅಲ್ಲಿ ಟೀಚರ್ಸ್ ಫೋರ್ಸ್ ಮಾಡಿ ಅವರಿಗೆ 9 ಮೇಲೆ CGPA ಇಡ್ತಾರೆ. ನಾವು ಕಷ್ಟಪಟ್ಟು ಓದಿರೋದಕ್ಕೂ ಅವ್ರಿಗೂ ಏನು ವ್ಯತ್ಯಾಸನೇ ಇರಲ್ಲ ಅಲ್ಲಿಗೆ. ಇವಾಗ ಬರೀ ಬಿ ಟೆಕ್ನಾಲಜಿ ಅವ್ರು ಕೇಳಿದ್ದಾರೆ ನಮಗೆ 15% ರಿಸರ್ವೇಷನ್ ಕೊಡಿ ಅಂತ. ಮುಂದೆ ನಾರ್ಮಲ್ ಡಿಗ್ರಿ ಅವರು ಕೇಳ್ತಾರೆ ನಮಗೂ ಆ್ಯಡ್ ಮಾಡಿರಿ ಅಂತ. ಅವಾಗೂ ಹಿಂಗೆ ಆ್ಯಡ್ ಮಾಡಕ್ಕೆ ಕೊಡ್ತೀರಾ? ನಾವು ಸೈನ್ಸ್ ಮಾಡಿ CET ಥ್ರೂ ಬಂದಿರ್ತೀವಿ. ಅವ್ರು ನಾರ್ಮಲ್ ಆರ್ಟ್ಸ್ ಮಾಡಿಕೊಂಡು ಬಂದಿರೋರ್ಗೂ ನಮಗೂ ಅವ್ರಿಗೂ ಏನು ವ್ಯತ್ಯಾಸನೇ ಇರಲ್ಲ. ಇವಾಗ ಬಿ ಟೆಕ್ನಾಲಜಿ ಅವರು ಬರೀ ಇಂಜಿನಿಯರಿಂಗ್ ಬೇಸ್ ಅಷ್ಟೇ ಓದ್ತಾರೆ. ಇವಾಗ ಕೋಡಿಂಗ್ ಮಾಡೋರು, ಇವಾಗ AO ಮತ್ತು AO ಅವ್ರ ಕೆಲಸ ಏನು? ಫಾರ್ಮರ್ಸಿಗೆ ಗೈಡ್ ಮಾಡೋದು. ನೀವು ಮಣ್ಣಿನ ಬಗ್ಗೆನೇ ಗೊತ್ತಿಲ್ಲದೆ ಇರೋರು ಮಣ್ಣಿನ ಬಗ್ಗೆ ಏನು ಹೇಳ್ಕೊಡೋಕ್ಕೆ ಸಾಧ್ಯ? ಫಾರ್ಮರ್ಸಿಗೆ ಏನು ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಈ AO ಮತ್ತು AO ಎಕ್ಸಾಮ್ಗೆ ಬರೀ ಅಗ್ರಿಕಲ್ಚರ್ ಅವ್ರಿಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಇವಾಗ ಬಿ ಟೆಕ್ನಾಲಜಿ ಅವರು ಏನು ಅಗ್ರಿಕಲ್ಚರ್ ಬೇಸ್ ಓದೇ ಇರಲ್ಲ. ನಮ್ಮ ಕಾಲೇಜಲ್ಲಿ ಇವಾಗ ಸೆರಿಕಲ್ಚರ್ ಕೋರ್ಸು ಇದೆ. ನಾವು ಎಷ್ಟು ಅಗ್ರಿಕಲ್ಚರ್ ಬಗ್ಗೆ ಓದಿರ್ತೀವೋ ನಮ್ಮ ಕಾಲೇಜಲ್ಲಿರೋ ಸೆರಿಕಲ್ಚರ್ ಅವರು ಮೋರ್ ದೆನ್ 75% ಪ್ಲಸ್ ಸೇಮ್ ಸಿಲೆಬಸ್ನ ಓದಿರ್ತಾರೆ. ಅವರಿಗೆ ಇಲ್ದಿರೋ ಎಲಿಜಿಬಿಲಿಟಿ ಯಾರೋ ಇಂಜಿನಿಯರಿಂಗ್ ಓದಿರೋರಿಗೆ ಯಾಕೆ ಬೇಕು ಎಲಿಜಿಬಿಲಿಟಿ ಅಂತ ನಮ್ಮದು ಒಂದು ಕ್ವೆಶನ್ನು. ಆಮೇಲೆ ಅವ್ರಿಗೂ ಈ ಎಲಿಜಿಬಿಲಿಟಿ 15%ಅಲ್ಲಿ ಅವ್ರಿಗೂ ಸೀಟ್ಸ್ನ ರಿಸರ್ವ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಅವ್ರಿಗೆಲ್ಲರಿಗೂ ಬೇಕು. ಆಮೇಲೆ ಪ್ರತಿ ವರ್ಷನೂ ಯಾರು ರಿಟೈರ್ಡೇ ಆಗಲ್ವಾ AO ಮತ್ತು AO ಎಕ್ಸಾಮ್ ಅವರು ಪ್ರತಿ ವರ್ಷ ಎಕ್ಸಾಮ್ ನಡೆಯಲ್ಲ. ಯಾವಾಗ 10 ವರ್ಷದಿಂದ ನಡೆದಿರೋದು 1 ಡಿಕೇಡ್ ಆಗ್ತಾ ಬಂತು ಎಕ್ಸಾಮೇ ನಡೆದಿಲ್ಲ AO ಎಕ್ಸಾಮ್ದು. ಇವಾಗ ಎಕ್ಸಾಮ್ ಬಿಟ್ಟಿದ್ದಾರೆ. ಇವಾಗ ಎಕ್ಸಾಮ್ ಬರೀಬೇಕಾಗಿರೋ ಸ್ಟೂಡೆಂಟ್ಸು ಎಷ್ಟು 1000 ಜನ ಇದ್ದಾರೆ. ಬರೀ ಅಗ್ರಿಕಲ್ಚರ್ ಅವ್ರಿಗೆ ಇದ್ದಾಗ ಆ 15% ಎಲಿಜಿಬಿಲಿಟಿಯಲ್ಲಿ ಬರೀ 16,000 ಇಂದ 20,000 ಅಪ್ಲಿಕೇಶನ್ ಅಷ್ಟೇ ಇತ್ತು. ಈ ಬಿ ಮತ್ತು ಬಿ ಟೆಕ್ನಾಲಜಿ ಅವ್ರನ್ನ ಯಾವಾಗ ಬಿಟ್ಟರು 67,000ಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಸ್ ಆಗಿದ್ದಾವೆ. ಅವಾಗ ಅಗ್ರಿಕಲ್ಚರ್ ಅವ್ರಿಗೆ ಎಲ್ಲಿ ಸಿಗುತ್ತೆ ನ್ಯಾಯ? ಅವ್ರಿಗೆ ನ್ಯಾಯನೇ ಸಿಗಲ್ಲ. ಇವಾಗ ಅನ್ಬೋದು ಅವರು ಓದ್ಬಿಟ್ಟೆ ಎಕ್ಸಾಮ್ ಬರ್ದಿರ್ತಾರೆ, ಅವರಿಗೂ ಎಲ್ಲ ನಾಲೆಡ್ಜ್ ಇರುತ್ತೆ ಅಂತ. ಏನು ಲ್ಯಾಂಡೇ ಇಲ್ದಲೆ, ಏನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಏನು ಕಲಿದಲೆ ಬರೀ ಬೋರ್ಡಲ್ಲೇ ನೋಡ್ಬಿಟ್ಟು ಕಲಿಯೋಕ್ಕಾಗುತ್ತೆ? ಎಲ್ಲನೂ ಕಲಿಯೋಕ್ಕಾಗಲ್ಲ. ಪ್ರಾಕ್ಟಿಕಲ್ ಆಗಿ ಮಾಡಿರೋ ನಮಗೆ ಜಾಸ್ತಿ ಎಲಿಜಿಬಿಲಿಟಿನ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಅವ್ರಿಗೆಲ್ಲರಿಗೂ ಬೇಕು. ಆಮೇಲೆ ಪ್ರತಿ ವರ್ಷನೂ ಯಾರು ರಿಟೈರ್ಡೇ ಆಗಲ್ವಾ AO ಮತ್ತು AO ಎಕ್ಸಾಮ್ ಅವರು ಪ್ರತಿ ವರ್ಷ ಎಕ್ಸಾಮ್ ನಡೆಯಲ್ಲ. ಯಾವಾಗ 10 ವರ್ಷದಿಂದ ನಡೆದಿರೋದು 1 ಡಿಕೇಡ್ ಆಗ್ತಾ ಬಂತು ಎಕ್ಸಾಮೇ ನಡೆದಿಲ್ಲ AO ಎಕ್ಸಾಮ್ದು. ಇವಾಗ ಎಕ್ಸಾಮ್ ಬಿಟ್ಟಿದ್ದಾರೆ. ಇವಾಗ ಎಕ್ಸಾಮ್ ಬರೀಬೇಕಾಗಿರೋ ಸ್ಟೂಡೆಂಟ್ಸು ಎಷ್ಟು 1000 ಜನ ಇದ್ದಾರೆ. ಬರೀ ಅಗ್ರಿಕಲ್ಚರ್ ಅವ್ರಿಗೆ ಇದ್ದಾಗ ಆ 15% ಎಲಿಜಿಬಿಲಿಟಿಯಲ್ಲಿ ಬರೀ 16,000 ಇಂದ 20,000 ಅಪ್ಲಿಕೇಶನ್ ಅಷ್ಟೇ ಇತ್ತು. ಈ ಬಿ ಮತ್ತು ಬಿ ಟೆಕ್ನಾಲಜಿ ಅವ್ರನ್ನ ಯಾವಾಗ ಬಿಟ್ಟರು 67,000ಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಸ್ ಆಗಿದ್ದಾವೆ. ಅವಾಗ ಅಗ್ರಿಕಲ್ಚರ್ ಅವ್ರಿಗೆ ಎಲ್ಲಿ ಸಿಗುತ್ತೆ ನ್ಯಾಯ? ಅವ್ರಿಗೆ ನ್ಯಾಯನೇ ಸಿಗಲ್ಲ. ಇವಾಗ ಅನ್ಬೋದು ಅವರು ಓದ್ಬಿಟ್ಟೆ ಎಕ್ಸಾಮ್ ಬರ್ದಿರ್ತಾರೆ, ಅವರಿಗೂ ಎಲ್ಲ ನಾಲೆಡ್ಜ್ ಇರುತ್ತೆ ಅಂತ. ಏನು ಲ್ಯಾಂಡೇ ಇಲ್ದಲೆ, ಏನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಏನು ಕಲಿದಲೆ ಬರೀ ಬೋರ್ಡಲ್ಲೇ ನೋಡ್ಬಿಟ್ಟು ಕಲಿಯೋಕ್ಕಾಗುತ್ತೆ? ಎಲ್ಲನೂ ಕಲಿಯೋಕ್ಕಾಗಲ್ಲ. ಪ್ರಾಕ್ಟಿಕಲ್ ಆಗಿ ಮಾಡಿರೋ ನಮಗೆ ಜಾಸ್ತಿ ಎಲಿಜಿಬಿಲಿಟಿನ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27 ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ.
ಇಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. ನನ್ನ ಹೆಸರು ಸ್ವಾತಿ ಅಂತ. ನಾನು ಅಂತಿಮ ವರ್ಷದ ರೇಷ್ಮೆ ಕೃಷಿ ವಿದ್ಯಾರ್ಥಿ. ನಮ್ಮ ಬೇಡಿಕೆ ಏನು ಅಂತಂದರೆ 15% ಎಲ್ಲ ಅಲೈಡ್ ಸೆಕ್ಟರ್ನ ಫಾರ್ಮ್ ಸೈನ್ಸ್ನ ಆ್ಯಡ್ ಮಾಡಿದ್ದಾರೆ, ಸೆರಿಕಲ್ಚರ್ನ ಯಾಕೆ ಆ್ಯಡ್ ಮಾಡ್ತಿಲ್ಲ ಅನ್ನೋದೇ ನಮ್ಮ ಬೇಡಿಕೆ. ಈಗ ನಾವೇನು ಸೆರಿಕಲ್ಚರ್ಗೆ ಡೈರೆಕ್ಟಾಗಿ ಬಂದೇನೋ ಜಾಯ್ನ್ ಆಗಿಲ್ಲ. ನಾವು KE ಅಂಡರಲ್ಲಿ CET ಎಕ್ಸಾಮ್ ಬರೆದಿದ್ದೀವಿ, ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಿದ್ದೀವಿ. ಅದಾದಮೇಲೆ ನಮಗೆ ಇಲ್ಲಿ ಸೀಟ್ ಕೊಟ್ಟಿದ್ದು. ನಾವು ಏನಿಲ್ಲ ಅಂದರೆ 75% ಅಗ್ರಿಕಲ್ಚರ್ ಸಬ್ಜೆಕ್ಟ್ನೇ ಓದ್ತಿರೋದು, ಆದರೂ ನಮಗೆ ಯಾಕೆ ಕೊಡ್ತಿಲ್ಲ? ಒಂದೇ ದಿನದಲ್ಲೇ ಬಿ ಟೆಕ್ನಾಲಜಿ ಅವ್ರನ್ನ ಆ್ಯಡ್ ಮಾಡಿದ್ದೀರಾ ಅಂದರೆ ಸೆರಿಕಲ್ಚರ್ನ ಕೂಡ ಆ್ಯಡ್ ಮಾಡ್ಬೋದಲ್ಲ. ನಾವು ಅದೇ ಸಬ್ಜೆಕ್ಟ್ನ ಓದ್ತೀವಿ, ಅವ್ರ ಥರ ನಮಗೂ ಪೆಸ್ಟ್ ಅಂದ್ರೆ ಏನು ಗೊತ್ತು, ಡಿಸೀಸ್ ಅಂದ್ರೆ ಏನು ಗೊತ್ತು, ಮಣ್ಣಿನ ಬಗ್ಗೆ ಗೊತ್ತು, ಎಲ್ಲಾದ್ರ ಬಗ್ಗೆ ಗೊತ್ತಿದ್ದು ನಮ್ಮನ್ನ ಯಾಕೆ ಆ್ಯಡ್ ಮಾಡ್ತಿಲ್ಲ ಅನ್ನೋದು ನಮ್ಮ ಬೇಡಿಕೆ. ನಮ್ಮನ್ನು 15% ಅಲೈಡ್ ಸೆಕ್ಟರ್ ಒಳಗೆ ನಮ್ಮನ್ನು ಸೇರಿಸ್ಕೊಳ್ರಿ. ನಾವು AO ಎಕ್ಸಾಮ್ಗೆ ಎಲಿಜಿಬಲ್ ಆಗಬೇಕು ಅನ್ನೋ ಬೇಡಿಕೆನ KE ಅವರು ಬೇಗ ನಮಗೆ ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ನಮ್ಮ ಬೇಡಿಕೆ. ಹೆಸರು ಅನೂಪ್ ಅಂತ, ಪ್ರಥಮ ವರ್ಷ BSc ರೇಷ್ಮೆ ಕೃಷಿ ವಿದ್ಯಾರ್ಥಿ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ಬಯೋಟೆಕ್ಕು ಮತ್ತು ಆರ್ಟೆಕ್ ಯೂನಿವರ್ಸಿಟಿದವರು ಮತ್ತು ನಾರ್ಮಲ್ ಇಂಜಿನಿಯರಿಂಗ್ ಕಲ್ತವ್ರು ಅವರೇನು ಬೆಳಗ್ಗೆಯಿಂದ ಸಂಜೆವರೆಗೂ ಕಂಪ್ಯೂಟರ್ ಹತ್ರ ಕೂತಿರ್ತಾರೆ. ಕುಂತಾಗ ಅವರಿಗೆ ನಾಲೆಜು ಇದು ಫಾರಮ್ ಬಗ್ಗೆ ಅಲ್ಲಿ ಮಣ್ಣಿನ ಬಗ್ಗೆ ಅಲ್ಲಿ ಒಂದು ಹೇಳ್ಕೊಳ್ಳೋಷ್ಟು ಗೊತ್ತಿರಲ್ಲ. ನಾವು ಏನೋ ಕಲ್ತಿರ್ತೀವಿ ಮಾಡಿರ್ತೀವಿ ಅದಕ್ಕೆ ಅಂತೇನಿಲ್ಲ. ಬಟ್ ಇವರು ಅಲೈಡ್ ಸೆಕ್ಟರ್ಸ್ ಅಂತ ಇರುತ್ತೆ. ಅಲೈಡ್ ಸೆಕ್ಟರ್ಸ್ ಅಂತಂದರೆ ಅಗ್ರಿಕಲ್ಚರ್ ಅಲೈಡ್ ಸೆಕ್ಟರ್ಸು, ಒಂದು ಫಾರ್ಮ್ ಸೈನ್ಸ್ ಆಗಿರ್ಬೋದು, ಒಂದು ಡೈರಿ ಸೈನ್ಸ್ ಆಗಿರ್ಬೋದು, ಫುಡ್ ಸೈನ್ಸ್ ಆಗಿರ್ಬೋದು, ನೆಕ್ಸ್ಟು ಸೆರಿಕಲ್ಚರ್, ಹಾರ್ಟಿಕಲ್ಚರ್ ಆಗಿರ್ಬೋದು. ಇದಕ್ಕೆ ಎಲಿಜಿಬಿಲಿಟಿ 50% ಎಲಿಜಿಬಿಲಿಟಿ ಕೊಟ್ಟರೆ ನಾವು ಏನೋ ಕೊಟ್ಟಿದ್ದಾರಪ್ಪ ಅಂತ ಹೇಳ್ಬೋದು. ಅದನ್ನು ಬಿಟ್ಟರು ಇವರು ಇಂಜಿನಿಯರಿಂಗ್ದವರಿಗೆ, ಬರೀ ನಾರ್ಮಲ್ ಇಂಜಿನಿಯರಿಂಗ್ದವರಿಗೆ ಮತ್ತು ಬಯೋಟೆಕ್ದವರಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ 50%. ಅದರಲ್ಲಿ ಇವರಿಗೆ ಕೋಡಿಂಗ್ ಮಾಡೋಕ್ಕೆ ಬಿಟ್ಟರೆ ಮತ್ತೇನೂ ಗೊತ್ತಿರಲ್ಲ. ಕೋಡಿಂಗ್ನ ತಂದು ಗಿಡನ ಬೆಳ್ಸೋಕ್ಕಾಗತ್ತಾ? ಏನೋ ತಂದು ಗಿಡನ ಬೆಳ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಅವರಿಗೆ ನಮ್ಮಷ್ಟು ಎಳ್ಳು ಕಾಳಷ್ಟು ಏನೂ ಗೊತ್ತಿರಲ್ಲ. ಸೊ ಅವರಿಗೆ ಸೀಟ್ನ ಕ್ಯಾನ್ಸಲ್ ಮಾಡಿಸ್ಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಈಗ ಪ್ರೈವೇಟೈಸೇಷನ್ನು ಕಾಲೇಜ್ ಎಲ್ಲ ಬ್ಯಾನ್ ಮಾಡಬೇಕು. ಏನಕ್ಕಪ್ಪ ಅಂತಂದರೆ ಅವ್ರ ಬಳಿ ಮನಿ ಮಾತಾಡತ್ರಿ. ಯಾಕಂದ್ರೆ ನಮ್ಮಲ್ಲೂ ಮನಿ ಮಾತಾಡತ್ತಿಲ್ಲ ಅಂತನಲ್ಲ. ಇಲ್ಲಿ ಎಷ್ಟು ಮಂದಿ ಹೊಸ ಮಂದಿ ರೈತರ ಕುಟುಂಬದವ್ರೆ. ನಾವು ದೇಶದ ಬೆನ್ನೆಲುಬು. ರೈತರ ಬಳಿ ಏನು ರೊಕ್ಕ ಇಲ್ಲ ಅಂತಿಲ್ಲ, ಅವ್ರ ಬಲ್ಲೂ ರೊಕ್ಕ ಇರುತ್ತೆ. ನಮ್ದು ಏನು ಇಂಟೆನ್ಷನ್ ಅಪ್ಪ ಅಂತಂದರೆ, ಎಜುಕೇಷನ್ನ ದುಡ್ಡು ಮುಖಾಂತರ ನಾವು ತೊಗೋಬಾರ್ದು ಅಂತ ನಮ್ಮ ಒಂದೇ ಇಂಟೆನ್ಷನ್ನು. ಅದಕ್ಕೆ ನಾವು ಒಂದು ನ್ಯಾಯದಿಂದ ಹೋರಾಡಕತ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ನ್ಯಾಯದವರು, ತಹಸೀಲ್ದಾರು, MP, MLAs ಅವ್ರು ಬಂದು ನಮಗೆ ಸಹಕಾರ ಮಾಡಿ ನೆಕ್ಸ್ಟ್ ನಮಗೆ ಇಂಪ್ಲಿಮೆಂಟ್ ಮಾಡೋ ತನಕ ನಾವು ಸ್ಟ್ರೈಕ್ನ ನಿಲ್ಲಿಸಲ್ಲ. ನೆಕ್ಸ್ಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ನಾವು ಸೆರಿಕಲ್ಚರ್ ಸ್ಟೂಡೆಂಟ್ಸು 76%, 100%ಅಲ್ಲಿ 76% ನಾವು ಅಗ್ರಿನ ಓದಿರ್ತೀವಿ. ಫಂಡಮೆಂಟಲ್ಸ್ ಆಗಿರ್ಬೋದು, ಬಟ್ ಬೇಸಿಕ್ ನಾಲೆಜ್ ಅಂತಂದ್ರೆ 76% ನಾವು ಓದಿರ್ತೀವಿ. ಸೊ ಅದಕ್ಕೆ ನಮಗೆ AO ಮತ್ತು AA ಎಕ್ಸಾಮ್ಗೆ ನಮಗೆ ಎಲಿಜಿಬಿಲಿಟಿ ಮಾಡಿಕೊಟ್ರೆ ನಾವು ಏನಾದರೂ ಒಂದು ಇದನ್ನು ಮಾಡ್ಬೋದು, ಸಾಧನೆ ಮಾಡ್ಬೋದು ಅಂತ ನಮ್ಮದು ಅನಿಸಿಕೆ. ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮಗೆ SEO ಸೆರಿಕಲ್ಚರ್ದವರಿಗೆ AO ಮತ್ತು AO ಎಕ್ಸಾಮ್ಗೆ 15% ಎಲಿಜಿಬಿಲಿಟಿ ಕೊಡಬೇಕು ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು. ನಮಸ್ತೆ ಸ್ನೇಹಿತರೆ ಮತ್ತು ಪ್ರಿಯ ಗ್ರಾಹಕರೇ, IDSMT ಸಂಕೀರ್ಣ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿರುವುದರಿಂದ ಧೀರಜ್ ಚಿಕನ್ ಸೆಂಟರ್ಗೆ ಬರುವ ಕೆಲವು ಮಾರ್ಗಗಳನ್ನು ಬಂದ್ ಮಾಡಿರುವ ಕಾರಣ
ನಮ್ಮ ಗ್ರಾಹಕರು ವಿಶಾಲ್ ಮಾರ್ಟ್ ಆಪೋಸಿಟ್ ಬೋವಿ ಕಾಲೋನಿಯ 1ನೇ ಕ್ರಾಸ್ 2ನೇ ಕ್ರಾಸ್ನಿಂದ ನಮ್ಮ ಚಿಕನ್ ಅಂಗಡಿಗೆ ಬರಬಹುದು. ಇಂತಿ ನಿಮ್ಮ ಅಭಿಮಾನಿ ವಸಂತ್. ವಿವರಗಳಿಗೆ ಸಂಪರ್ಕಿಸಿ ವಸಂತ್ ರವರ ಮೊಬೈಲ್ ನಂಬರ್ 906015050543 ಸಂಪರ್ಕಿಸಬಹುದು.